ತಲುಪಿಸಿದ್ದೀವಿ ಅಂದರೆ ಈಗ ಅದಾಕು ಇದಾಕು ಏನೇನೋ ಹೇಳ್ತಾರೆ. ನಾವು ನೋಡಿ 5 ಗೇರ್ ಸಿಸ್ಟಮ್ ಅಂತ ಮಾಡಿದ್ದೀವಿ. 5 ಗೇರು. ಈಗ ಕಾರ್ ಅಂದರೆ 5 ಗೇರ್ ಬರುತ್ತೆ, ಗಾಡಿ ಅಂದರೆ 5 ಗೇರ್. ಆ ಥರ ನಾವು ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಅಂತ 5 ಗೇರ್ ಸಿಸ್ಟಮ್ ಮಾಡಿದ್ದೀವಿ. ರೈತರಿಗೆ ಯಾಕೆ ಮಾಡಿದ್ದೀವಿ ಅಂದರೆ ಈಸಿ ಆಗಲಿ, ಬಳಕೆಗೆ ಈಸಿ ಆಗಲಿ. ಒಂದು ಕ್ಯಾನನ್ನು 200 ಲೀಟ್ರ್ ನೀರಿಗೆ ಹಾಕಿ ಡ್ರಿಪ್ ಮುಖಾಂತರ ಕೊಡೋದು, ಸ್ಪ್ರಿಂಕ್ಲರಲ್ಲಿ ಕೊಡೋದು. ಗಿಡದ ಮೇಲೆ ಬಿದ್ರೇನು ಏನಾಗೋದಿಲ್ಲ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆರೋಗ್ಯ ಸಂಪಾದನೆ ಮಾಡೋದು ತುಂಬ ಕಷ್ಟ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಹೌದು, ಮನುಷ್ಯರಿಗೆ ಬೆಲೆ ಇದೆ. ಆ ಬೆಲೆನ ಉಳಿಸ್ಬೇಕು ಅಂದರೆ ಏನಪ್ಪ ಅಂತ ನಾವು ಹುಡುಕ್ತಾ ಹೋದಾಗ ನಮ್ಮ ಚಂದ್ರಪಾಲ್ ಅಂತ ಸೈಂಟಿಸ್ಟು ಸಿಕ್ಕಿದ್ರು ನಮಗೆ. ಆವಾಗ ನಾವಿಬ್ಬರು ಸೇರಿ ತುಂಬ ಒಂದು 3 ವರ್ಷ ನಾವು ಟ್ರಯಲ್ಲೇ ಮಾಡಿದ್ದೀವಿ. 16,000 ಟ್ರಯಲ್ ಕೊಟ್ಟು ಇದನ್ನು ಒಂದು ಒಳ್ಳೆ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿ ರೈತರಿಗೆ ಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಸಿಂಪರಣೆದು 2 ಪ್ರಾಡಕ್ಟ್ ಇದೆ ನಮ್ಮದು. ಸುಪ್ರೀಂ ಅಂತಿದೆ, ಅಂಟರ್ ಅಂತಿದೆ. ಸುಪ್ರೀಂ ಬಂದು ಎಲ್ಲ ರೋಗನ ಕಂಟ್ರೋಲ್ ಮಾಡುತ್ತೆ. 20 ಥರ ರೋಗ ಕಂಟ್ರೋಲ್ ಮಾಡುತ್ತೆ. ಚುಕ್ಕೆ ರೋಗ, ಮತ್ತು ಬಾಡ್ ರೋಗ, ಮತ್ತು ಗಿಡ ಸಾಯೋದು, ಈ ಕತ್ತಲ್ಲಿ ಸತ್ತೋಗ್ಬಿಡುತ್ತೆ ಗಿಡ, ಕೊಳೆ ರೋಗ, ಅದನ್ನು ಕಂಟ್ರೋಲ್ ಮಾಡುತ್ತೆ ಎಲ್ಲ. ಮತ್ತು ಫಿಜೇರಿಯಂ ವಿಲ್ಟ್ ಅಂತ ಬರುತ್ತೆ, ತುಂಬ ಪ್ರಾಬ್ಲಮ್ ಇದೆ, ಅದು ಕಂಟ್ರೋಲ್ ಮಾಡುತ್ತೆ. ಮತ್ತು ಅಡಿಕೆನಲ್ಲಿ ಕಾಯಿ ಕೊಳೆ ರೋಗ ಬರುತ್ತೆ, ಹೌದು ಹೌದು, ಅದನ್ನು ಕಂಟ್ರೋಲ್ ಮಾಡುತ್ತೆ ಅದು ಸುಪ್ರೀಂ ಅಂತ. ನಾವು ನಾಗೇಶ್ ರೆಡ್ಡಿ ಅಂತ, ನಮ್ಮದು ಆನೇಕಲ್ ತಾಲೂಕು. ನಾವು ರೈತ ಕುಟುಂಬದಿಂದ ಬಂದವರು. ಮತ್ತು ನಮ್ಮದು ಪೆಸ್ಟಿಸೈಡ್ ಶಾಪ್ಸು ಇದೆ. ಪೆಸ್ಟಿಸೈಡ್ ಶಾಪು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಈ ಆರ್ಗ್ಯಾನಿಕ್ ಬಗ್ಗೆ ತುಂಬ ಅವೇರ್ನೆಸ್ ಇತ್ತು. ಆವಾಗ ನನಗೆ ಈ ಏನಾಗಿದೆ ಈಗ ಪರಿಸ್ಥಿತಿಯಲ್ಲಿ ಎಲ್ಲಿ ನೋಡಿದ್ರೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, ಹಾಸ್ಪಿಟಲ್ ಜಾಸ್ತಿ ಆಗ್ತಾಯಿದೆ, ಏನಪ್ಪ ಇದು ಅಂತ ಯೋಚನೆ ಮಾಡಿದಾಗ ನಾವು ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆರೋಗ್ಯ ಸಂಪಾದನೆ ಮಾಡೋದು ತುಂಬ ಕಷ್ಟ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಹೌದು, ಮನುಷ್ಯರಿಗೆ ಬೆಲೆ ಇದೆ. ಆ ಬೆಲೆನ ಉಳಿಸ್ಬೇಕು ಅಂದರೆ ಏನಪ್ಪ ಅಂತ ನಾವು ಹುಡುಕ್ತಾ ಹೋದಾಗ ನಮ್ಮ ಚಂದ್ರಪಾಲ್ ಅಂತ ಸೈಂಟಿಸ್ಟು ಸಿಕ್ಕಿದ್ರು ನಮಗೆ. ಆವಾಗ ನಾವಿಬ್ಬರು ಸೇರಿ ತುಂಬ ಒಂದು 3 ವರ್ಷ ನಾವು ಟ್ರಯಲ್ಲೇ ಮಾಡಿದ್ದೀವಿ. 16,000 ಟ್ರಯಲ್ ಕೊಟ್ಟು ಇದನ್ನು ಒಂದು ಒಳ್ಳೆ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿ ರೈತರಿಗೆ ಕೊಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಈ ರೈತರು ಯೂಸ್ ಮಾಡ್ತಾಯಿದ್ದಾರೆ. ಫೀಡ್ಬ್ಯಾಕು ಹಂಗೆ ಚೆನ್ನಾಗಿ ಬರ್ತಾಯಿದೆ. ಹಾಗೆ ಇದು ನಾವು ದುಡ್ಡುಗೋಸ್ಕರ ಮಾಡಿದ್ದಲ್ಲ, ಇದು ಕಂಪನಿ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಎಲ್ಲ ವಿಧದಲ್ಲೂ ಮಾಡ್ಬೋದು. ಇದು ಒಂದು ಸೇವೆ ಥರ ನಾವು ಇದನ್ನು ಅಂದ್ಕೊಂಡಿದ್ದೀವಿ. ಹಾಗೆ ಇದನ್ನು ಯಾವ ಥರ ರೈತರಿಗೆ ನಾವು ತಲುಪಿಸ್ಬೇಕೋ ಆ ಥರ ತಲುಪಿಸಿದ್ದೀವಿ. ಯಾಕೆ ತಲುಪಿಸಿದ್ದೀವಿ ಅಂದರೆ ಈಗ ಅದಾಕು ಇದಾಕು ಏನೇನೋ ಹೇಳ್ತಾರೆ. ನಾವು ನೋಡಿ 5 ಗೇರ್ ಸಿಸ್ಟಮ್ ಅಂತ ಮಾಡಿದ್ದೀವಿ. 5 ಗೇರು. ಈಗ ಕಾರ್ ಅಂದರೆ 5 ಗೇರ್ ಬರುತ್ತೆ, ಗಾಡಿ ಅಂದರೆ 5 ಗೇರ್. ಆ ಥರ ನಾವು ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಅಂತ 5 ಗೇರ್ ಸಿಸ್ಟಮ್ ಮಾಡಿದ್ದೀವಿ. ರೈತರಿಗೆ ಯಾಕೆ ಮಾಡಿದ್ದೀವಿ ಅಂದರೆ ಈಸಿ ಆಗಲಿ, ಬಳಕೆಗೆ ಈಸಿ ಆಗಲಿ. ಒಂದು ಕ್ಯಾನನ್ನು 200 ಲೀಟ್ರ್ ನೀರಿಗೆ ಹಾಕಿ ಡ್ರಿಪ್ ಮುಖಾಂತರ ಕೊಡೋದು, ಸ್ಪ್ರಿಂಕ್ಲರಲ್ಲಿ ಕೊಡೋದು. ಗಿಡದ ಮೇಲೆ ಬಿದ್ರೇನು ಏನಾಗೋದಿಲ್ಲ. ಈಗ ನೋಡಿ ಇದರಲ್ಲಿ ನೋಡಿ ಸ್ಮೆಲ್ ಬರೋದಿಲ್ಲ, ಏನೂ ಇಲ್ಲ. ನೋಡಿ ಈಗ ಈ ಕ್ಯಾನ್ ಇದೆ, ಇದು ಸ್ಮೆಲ್ ಇಲ್ಲ. ನೋಡಿ ಏನದು ಮಾಮೂಲಿ ಈ ಜೀವಾಮೃತ ಮಾಡ್ತಾರಲ್ಲ ನೈಸರ್ಗಿಕ ಕೃಷಿ, ಸೇಮ್ ಅದೇ ತರ ಇದೆ. ಅಂದ್ರೆ ಸರ್, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಇಲ್ಲಿ ವಾತಾವರಣ ನೋಡಿದಾಗ ಒಂಚೂರು ಸ್ಮೆಲ್ ಇಲ್ಲ. ಆದ್ರೆ ನಾವು ಯಾವ್ದಾನ ರಾಸಾಯನಿಕ ಅಂತ ಕಂಪ್ನಿಗಳಿಗೆ ಹೋದ್ರೆ ಫುಲ್ ಒಂಥರ ಅದೆಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ಸರ್ ಹೇಳಿದ್ರು ಆಗ್ಲೇ, ಅಂದ್ರೆ ನೀವು ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಇರ್ತಾರೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತದ ಪೇಷಂಟ್ಗಳಿರ್ತಾರೆ, ಇನ್ನೇನೇನೋ ಕಾಯಿಲೆಗಳು ನೀವು
ನೋಡ್ತಿರ್ತೀರಾ ಊರಲ್ಲಿ ಹೋದ್ರೆ ಈ ಗೊತ್ತೇ ಇರಲ್ಲ ಅಂತಂಥ ಕಾಯಿಲೆಗಳಿಗೆ ಬ್ಯಾಕ್ ಬೋನ್ ಇರುತ್ತೆ, ನಡೆಯೋಕ್ಕಾಗಲ್ಲ, ಅರ್ಧ ವಯಸ್ಸಿಗೆ ಓಡಾಡೋಕ್ಕಾಗಲ್ಲ, ಈ ಥರದ ನೂರಾರು ಪ್ರಾಬ್ಲಮ್ ಇರುತ್ತೆ. ಇದು ಏನಕ್ಕೆ ಬರ್ತಾ ಇದೆ ಅಂತೇಳಿ ನಾವು ಒಂದಷ್ಟು ಅಧ್ಯಯನವನ್ನು ಮಾಡಲೇಬೇಕಾಗುತ್ತೆ. ನಾವು ಆಗಲೇ ವಿಜ್ಞಾನಿಯವರ ಮಾತು ಕೇಳಿದ್ವಿ, ಹಿರಿಯ ವಿಜ್ಞಾನಿಗಳು ಯಾವ ರೀತಿಯಾಗಿ ಹೇಳಿದ್ರು ಅಂತೇಳಿ. ಒಂದು ರಾಸಾಯನಿಕ ನಾವು ಬಳಕೆ ಮಾಡ್ತಾ ಇರೋದ್ರಿಂದ, ದಿನನಿತ್ಯ ಅದೇ ಆಹಾರವನ್ನು ನಾವು ತಿಂತಾ ಇರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಅದು ಪರಿಣಾಮವನ್ನು ಬೀರ್ತಾ ಇದೆ. ಇದನ್ನು ಹೋಗಲಾಡಿಸ್ಬೇಕು. ನಾವು ರೈತರಿಗೆ ಒಂದು ಉತ್ತಮ ಆರೋಗ್ಯವನ್ನು ಕೊಡುವಂಥ ಒಂದಷ್ಟು ಕೃಷಿ ಪದ್ಧತಿಯನ್ನು ನಾವು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದಕ್ಕೆ ನಾವು ನಾಗೇಶ್ ರೆಡ್ಡಿ ಸರ್ಗೆ ಮತ್ತು ಚಂದ್ರಪ್ರಭಾ ಸರ್ ಅವ್ರಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದರೆ ಅಷ್ಟು ಒಂದು ದೊಡ್ಡ ಪ್ರಮಾಣದ ಯೋಚನೆ ಅವ್ರದ್ದು ಭವಿಷ್ಯದ ಯೋಚನೆ. ನೀವು ತಾತ್ಕಾಲಿಕವಾಗಿ ಯೋಚನೆ ಮಾಡ್ತೀರಿ, ಯಾಕಂದರೆ ನಾವು ಸಾಲದ ಸುಳಿಯಲ್ಲಿ ಸಿಲುಕಿರ್ತೀವಿ. ಆ ದಿನಕ್ಕೆ ನಾವು ಏನೋ ಒಂದು ಮಾಡಬೇಕಪ್ಪ, ಒಂದು ವರ್ಷಕ್ಕೆ ಏನೋ ಮಾಡಿ ಒಂದು 50,000 ಅಥವಾ ಲಕ್ಷನ ತೆಗಿಬೇಕಪ್ಪ, ಆ ಮುಖಾಂತರ ನಮ್ದೊಂಚೂರು ಸಾಲ ತೀರಿಸ್ಕೊಳ್ಳೋಣಪ್ಪ ಅನ್ನೋ ಒಂದು ತಾಟಲ್ಲಿ ನೀವು ಇರ್ತೀರ. ಅದನ್ನು ಬಿಟ್ಬಿಡಿ. ನೀವು ಇರಲಿ, ಸಾಲ ಮತ್ತೊಂದೆಲ್ಲ ಇದ್ದೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಅದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ದೂರ ಮಾಡಿಕೊಂಡು ನಮ್ಮ ಮಕ್ಕಳೇನಿದ್ದಾರೆ ಅವರ ಭವಿಷ್ಯಕ್ಕೆ ನಾವು ಚಿಂತೆ ಮಾಡಬೇಕಾಗಿದೆ. ಅದೇ ಚಿಂತನೆಯಲ್ಲಿ ಅವರು ರೈತರು ಕೂಡ, ಅಂದರೆ ರೈತ ಕುಟುಂಬದಿಂದ ಬಂದವರು ಕೂಡ, ಹಾಗಾಗಿ ಇಂತಹ ಒಂದು ಕಾನ್ಸೆಪ್ಟ್ ಬಂದಿರುವಂಥದ್ದು. ಸರ್, ಈಗ ಆರ್ಗ್ಯಾನಿಕ್ ಪದ್ಧತಿ ಅಂತಂತ ಬಂದಾಗ ಸರ್, ನೀವು ಏನು ಸಜೆಷನ್ ಕೊಡ್ತೀರಾ ಅನ್ನೋ ರೈತರಿಗೆ? ಈಗ ಆರ್ಗಾನಿಕ್ ಪದ್ಧತಿ ಅಂದರೆ, ಈಗ 1 ಎಕರೆಗೆ 1 ಮೂಟೆ ಯೂರಿಯಾ ಹಾಕಬೇಕು, 4 ಮೂಟೆ ಯೂರಿಯಾ ಹಾಕ್ತಾ ಇದ್ದಾರೆ. ಯೂರಿಯಾ ಕೇರ್ಸಿಟಿ ಆಗ್ತಾ ಇದೆ. ತುಂಬ ಪ್ರಾಬ್ಲಮ್ಸ್ ಏನಂದರೆ, ಈಗ ಸ್ಪ್ರೇ ಮಾಡಬೇಕು ಗಿಡಕ್ಕೆ, ಒಂದು ಟೈಮ್ ಸ್ಪ್ರೇ ಮಾಡಬೇಕು, 10 ಟೈಮ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಗಿಡ ಸಾಯ್ತಾ ಇದೆ ಸರ್, ನಮ್ದು ಹಾಕಿದ ತಕ್ಷಣ ಗಿಡ ಬರ್ತಾ ಇಲ್ಲ ಅಂತಾರೆ ರೈತರು, ಸತ್ತೋಗ್ತಾ ಇದೆ ಸರ್ ಅಂತಾರೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ರೈತರಿಗೆ. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಭೂಮಿ. ಈಗ ನಾವು ಕ್ಯಾನ್ಸರು ಇದು ಹೇಳಿದ್ವಲ್ಲ, ಮೂಲ ಯಾವುದು? ಭೂಮಿನ ಕರೆಕ್ಟ್ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಈಗ ಏನು ಎಷ್ಟು ಕೋಟಿ ಜನಸಂಖ್ಯೆ ಇದೆಯೋ ಅಷ್ಟು ಕೋಟಿಗೆ ಆಗುವಷ್ಟು ರೇಷನ್ ಬರ್ತಾ ಇದೆ, ಭೂಮಿಯಿಂದ ಬರ್ತಾ ಇದೆ. ಅದು ಹೌದು ಅಲ್ವಾ? ಆ ಭೂಮಿನ ನಾವು ಕರೆಕ್ಟ್ ಮಾಡಬೇಕಂದ್ರೆ ಈ ಆರ್ಗಾನಿಸಮ್, ಜೀವಾಣುಗಳು ಉಪಯೋಗಿಸ್ಬೇಕು. ಜೀವಾಣುಗಳೊಂದಿಗೆ ಬೇಸಾಯ ಅಂದರೆ, ಈಗ 5 ಮೂಟೆ ಹಾಕೋ ಬದಲು 1 ಮೂಟೆ ಹಾಕಿ ಬರುತ್ತೆ ನಿಮಗೆ. ಬಟ್ ಇದು ಬೇಕು ಕಂಪಲ್ಸರಿ. ನಾವು ರಾಗಿ, ಭತ್ತ ಏನೇನು ತಿಂತೀವೋ ನಾವು, ಅದೇ ಥರ ಭೂಮಿಗೆ ಈ ಜೀವಾಣು ಬೇಕು. ಈ ಜೀವಾಣು ಹಾಕಿದ್ರೆ ಮಾತ್ರ ಭೂಮಿ ಸಸ್ಟೈನ್ ಆಗೋದು, ಪ್ಲಾಂಟು ಸಸ್ಟೈನ್ ಆಗುತ್ತೆ. ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಯೂಸ್ ಮಾಡಬೇಕು. ರೈತರು ಏನು ಮಾಡ್ತಾರೆ, 1 ಟೈಮ್ ಆಗಿಬಿಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಕೆಮಿಕಲ್ ಹಂಗಲ್ಲ, ಪದೇ ಪದೇ ಬಳಸ್ತಾ ಇರ್ತಾರೆ. ಹೌದು, ಅದು ಆಗಬಾರ್ದು. ನಾವು ಹೇಳೋದೇನೆಂದರೆ, ಇದು ಯಥೇಚ್ಛವಾಗಿ ಬಳಸಿ, ಕೆಮಿಕಲ್ ಕಡಿಮೆ ಬಳಸಿ. ರಾಸಾಯನಿಕ ಮತ್ತು ಕೆಮಿಕಲ್ನ ಅರ್ಧ ಭಾಗ ಮಾಡಿ, ಇದನ್ನು ಅರ್ಧ ಭಾಗ ಬಳಸಿ ಸೂಪರಾಗಿ ಬರುತ್ತೆ, ಒಳ್ಳೆ ಬೆಳೆ ಬೆಳಿಬೋದು. ಪ್ರೂವ್ ಏನಂದರೆ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MMB ಬಯೋ ಅಗ್ರಿ ಅಂತ. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ನೋಡಿ, ಅದರಲ್ಲಿ 450 ವಿಡಿಯೋಗಳಿದೆ. ನೋಡಿ ನೀವು ಯಾವ್ಯಾವ ಥರ ಯಾವ್ಯಾವ ರೈತರಿದ್ದಾರೆ, ರೈತರ ಫೋನ್ ನಂಬರ್ಸ್ ಕೂಡ ಸಿಗುತ್ತೆ ನಿಮಗೆ. ಯಾವ ರೈತ ಬೆಳೆದು ಸಕ್ಸಸ್ ಆಗಿದ್ದಾರೆ ನೀವು ನೋಡ್ಬೋದು. ಅದೇ ಪ್ರೂವನ್. ನಮಗೆ 20,000 to 25,000 ಜನ ರೆಗ್ಯುಲರ್ ಯೂಸ್ ಮಾಡ್ತಕ್ಕಂಥ ಫಾರ್ಮರ್ ಇದ್ದಾರೆ ಅವರು. ಅದರಿಂದ ನಾನೇನು ಹೇಳೋದಂದರೆ, ನೀವು ಯಥೇಚ್ಛವಾಗಿ ಇದನ್ನು ಬಳಸಲೇಬೇಕು, ಕಂಪಲ್ಸರಿ ಎಲ್ಲರೂ ಬಳಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ. ಬೇರೆಯವರು ಏನು ಕೊಡ್ತಾ ಇದ್ದಾರೆ, ಈಗ ಬೇರೆಯವರು 2,500 3,000 ಮಾಡ್ತಾಯಿದ್ರೆ, ನಾವು 1,200 1,300 ರೂಪಾಯಿಗೆ ಒಂದು ಕ್ಯಾನ್ ಕೊಡ್ತಾಯಿದ್ದೀವಿ. 5 ಲೀಟ್ರ್ ಕ್ಯಾನ್ 1 ಎಕರೆಗೆ ಆಗುತ್ತೆ. ನೀವು ಬಳಸ್ಕೊಳ್ಳಿ. ನೀವು ಬೇಕಂದರೆ, ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಮೊಬೈಲ್ ನಂಬರ್ ಹಾಕಿ ಎಲ್ಲರಿಗೂ ಸಪ್ಲೈ ಮಾಡ್ತೀವಿ. ಹಾಗೆ ಡೀಲರ್ಸ್ ಇದ್ದಾರೆ ನಮಗೆ, ಡೀಲರ್ಸ್ ಹತ್ರನೂ ಹೋಗ್ಬೋದು. ಎಲ್ಲಿ ಸಿಗುತ್ತೆ ನಾವು ಹೇಳ್ತೀವಿ, ಅಲ್ಲಿ ಹೋಗಿ ತೊಗೊಬೋದು ಡೀಲರ್ಸ್ ಹತ್ರ. ಇನ್ನು ದೂರದ ಅವರಿಗೆ, ರೈತರಿಗೆ ಸಪ್ಲೈ ಕೊಡ್ತೀವಿ ನಾವು. ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್, ಇದು ಕಾನ್ಸೆಪ್ಟೇ ಇರುವಂಥದ್ದು ಭೂಮಿಯನ್ನು ಫಲವತ್ತತೆಯನ್ನಾಗಿ ಮಾಡಬೇಕು. ಈಗಾಗಲೇ ಏನು ಭೂಮಿ ಇದೆಯಲ್ಲ, ಈ ಭೂಮಿ ರಾಸಾಯನಿಕ ಬಳಕೆಯಿಂದಾಗಿ ತನ್ನ ಫಲವತ್ತತೆಯನ್ನೇ ಕಳ್ಕೊಂಡಿದೆ. ಈ ಒಂದು ಫಲವತ್ತತೆಯನ್ನು ಹೆಚ್ಚಳ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಂಪನಿಯನ್ನು ಕಟ್ಟಿ, ಆ ಮುಖಾಂತರ ರೈತರಿಗೆ ಒಂದಷ್ಟು ಉತ್ಪನ್ನಗಳನ್ನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಇಲ್ಲಿಯೇ ಎಲ್ಲ ಐಟಮ್ಗಳನ್ನ, ಅಂದರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದಷ್ಟು ಸಂಶಯ ಇಲ್ಲ. ಸತತವಾಗಿ ಸಂಶೋಧನೆ ನಡೆಸಿ ಈ ಒಂದು ಉತ್ಪನ್ನಗಳನ್ನ ತಯಾರು ಮಾಡಿ ಈ ಉತ್ಪನ್ನಗಳನ್ನ ಯಾವ ರೀತಿ ಬಳಸಬೇಕು ಮತ್ತೆ ಯಾವ ರೀತಿ ಬಳಸಿದ್ರೆ ಭೂಮಿ ಫಲವತ್ತತೆ ಆಗುತ್ತೆ, ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸರ್, ಈಗ
ನಿಮ್ಮ ಈ ಒಂದು ಮೈಕ್ರೋ BL ಮೈನಿಂಗ್ ಬಯೋಟಿಕಲ್ಲಿ ಸರ್ ಮುಖ್ಯವಾಗಿ ಯಾವೆಲ್ಲ ಪ್ರಾಡಕ್ಟ್ಗಳಿದ್ದಾವೆ ಮತ್ತು ರೈತರು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು? ಸಮಗ್ರ ಕೃಷಿಗೆ ನಾವು ತುಂಬ ಒತ್ತು ಕೊಡ್ತಾ ಇದ್ದೀವಿ. ನೆಕ್ಸ್ಟು ಅಷ್ಟೇ ಮುಂದಿನ ಪೀಳಿಗೆಗೆ ಸಮಗ್ರ ಕೃಷಿ ಅನ್ನೋದು ದೊಡ್ಡ ಸ್ಲೋಗನ್ ಆಗ್ತಾ ಇದೆ. ಮತ್ತು ಆರ್ಗ್ಯಾನಿಕ್ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಾ ಇದೆ. ಆದರೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಏನು ಬಳಕೆ ಮಾಡಬೇಕು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ತುಂಬ ಸುಲಭವಾದ ರೀತಿಯಲ್ಲಿ ನಾವು ಪ್ರಾಡಕ್ಟ್ ತಯಾರು ಮಾಡಿ 1 ರಿಂದ 5 ಗೇರ್ ಅಂತ ಮಾಡಿದ್ದೀವಿ. ಭೂಮಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ನಾವು. ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅಂದರೆ, ಈಗ ಹಾಳಾಗಿರೋದೇ ಭೂಮಿ. ಅದು ಭೂಮಿಯಿಂದ ಬೇರಿಗೆ ರೋಗ ಬರುತ್ತೆ, ಬೇರಿಂದ ಗಿಡ ಸಾಯುತ್ತೆ. ಮತ್ತು ಅದು ಕೆಮಿಕಲ್ ಹಾಕಿ ಬೆಳೆದಂಥ ಬೆಳೆ ತಿಂದಾಗ ತುಂಬ ಜನ, ನಿಮಗೆ ಗೊತ್ತು, ನಾನು ಹೇಳೋಂಗಿಲ್ಲ, ಅದು ತುಂಬ ದೊಡ್ಡ ಸ್ಕ್ಯಾಮ್ಗಳೇ ನಡೀತಾ ಇದೆ, ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಈಗ ಅಂದರೆ, ಪ್ರತಿಯೊಬ್ಬರು ಟರ್ನ್ ಆಗಬೇಕು, ಇದಕ್ಕೆ ಸಮಗ್ರ ಕೃಷಿಗೆ ಟರ್ನ್ ಆಗಬೇಕು. ಏನು, 3/4 ಭಾಗ ಆರ್ಗ್ಯಾನಿಕ್ ಬೆಳೆಸಬೇಕು, 1/4 ಭಾಗ ಮಾತ್ರ ಕೆಮಿಕಲ್ನ ಬಳಸಬೇಕು. ಆ ನಿಟ್ಟಿನಲ್ಲಿ ನಾವು ಗೇರ್ 1 ರಿಂದ 5ವರೆಗೂ ಅಂದರೆ ಹಂತವಾಗಿ ಬೆಳೆ ನಾಟಿ ಮಾಡಿದಾಗಿಂದ 1 ವಾರಕ್ಕೆ ಒಂದೊಂದು ಗೇರ್ ಬಳಸಬೇಕು, 5 ಗೇರ್ ಬಳಸಬೇಕು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ಯಾವ ಫಾರ್ಮರು ಎಲ್ಲ ಹೇಳಿದ್ದಾರೆ, ಅವ್ರು ಫೀಡ್ಬ್ಯಾಕು, ಯಾವ್ಯಾವ ಬೆಳೆಗೆ ಏನೇನು ಮಾಡಬೇಕು ಎಲ್ಲ ಹೇಳಿದ್ದಾರೆ, ನೋಡ್ಬೋದು ನೀವು. ಸರ್, ಗೇರ್ ಅಂತ ಬಂದಾಗ ಅದು ಎಜುಕೇಟೆಡ್ಗೆ ಬೇಗ ಅರ್ಥ ಆಗುತ್ತೆ ಸರ್. ಈ ಕಾಮನ್ ಆಗಿ ರೈತರು ಅಂದಾಗ ಸ್ವಲ್ಪ ಅನ್ಎಜುಕೇಟೆಡ್ ಇರ್ತಾರೆ. ಹಾಗಾಗಿ ಗೇರ್ ಅಂದ ಯಾವ ರೀತಿ, ಹೇಗೆ ಫಸ್ಟ್ ಗೇರ್, ಸೆಕೆಂಡ್ ಗೇರ್ ಯಾವ ರೀತಿ ಒಂದಷ್ಟು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಈಗ ಮೊದಲನೇ ಗೇರ್ ಬಳಸಿದಾಗ ಏನಾಗುತ್ತೆ, ರೂಟು ಬೇರ್ಗೆ ಏನೇನು ರೋಗ ಬರುತ್ತೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಸೆಕೆಂಡ್ ಗೇರ್ ಏನಾಗುತ್ತೆ, ಏನು ಮಾಡುತ್ತೆ, ನಿಮ್ಮ ಬೆಳೆನ ಸಸ್ಟೈನ್ ಮಾಡುತ್ತೆ. ಈಗ ಹತ್ರ ಬರೋದು, ಬ್ರಾಂಚ್ ಬರುತ್ತಲ್ವ, ಅದು ಹತ್ರ ಬರುತ್ತೆ, ದಪ್ಪ ಬರುತ್ತೆ, ತುಂಬ ಬ್ರಾಂಚಸ್ ಬರುತ್ತೆ ಸೆಕೆಂಡ್ ಗೇರ್ ಬಳಸಿದಾಗ. ಯಾಕಂದರೆ ಪುಷಪ್ ಮಾಡ್ತಾ ಇರುತ್ತೆ ಬೇರಿಂದ ಅದು. ಮತ್ತು 3ನೇ ಗೇರ್ ಬಳಸಿದಾಗ ಹೂವು ಎಲ್ಲ ಚೆನ್ನಾಗಿ ಬರುತ್ತೆ, ನಿಮಗೆ ಕ್ವಾಲಿಟಿ ಬರುತ್ತೆ. ಗಿಡನೂ ಅಷ್ಟೇ ಉದ್ದಕ್ಕೆ ಹಿಂಗೆ ಬಂದುಬಿಡೋದಿಲ್ಲ, ಬುಷಿಯಾಗಿ ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡ 40 ದಿನ ಆದಮೇಲೆ ರೋಗ ಜಾಸ್ತಿ, ಫ್ಲವರ್ ಯಾವಾಗ ಬರುತ್ತೆ ರೋಗ ಜಾಸ್ತಿ. ಆವಾಗ ನಮ್ಮ ಸುಪ್ರೀಂ ಅಂತಿದೆ, ಅದು ಬಳಸಿ, ತುಂಬ ಚೆನ್ನಾಗಿದೆ. ಹಂಟರ್ ಅಂತಿದೆ, ಅದನ್ನು ಬಳಸಿ, ತುಂಬ ಚೆನ್ನಾಗಿದೆ. ಮತ್ತು 3ನೇ ಗೇರು, 4ನೇ ಗೇರು, 5ನೇ ಗೇರು ಏನು ಈಲ್ಡ್ ಜಾಸ್ತಿ ಬರುತ್ತೆ, ನಿಮಗೆ ಗಿಡ ತುಂಬ ದಿನ ಇರುತ್ತೆ. ಈಗ 3 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ ಅಂದರೆ 4 ತಿಂಗಳು 5 ತಿಂಗಳವರೆಗೂ ಬರುತ್ತೆ. ಹಾಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಈಗ ಟೊಮೊಟೊ ಅಂದ್ಕೊಳ್ಳಿ, ನೀವು ತಗೊಂಡೋಗ್ಬಿಟ್ಟು ಮನೇಲಿ ಇಡಿ, MMB ಪ್ರಾಡಕ್ಟು ಯೂಸ್ ಮಾಡಿರ್ತಕ್ಕಂಥ ಟೊಮೊಟೊ ತೊಗೊಂಡೋಗಿ ಮನೆಯಲ್ಲಿ ಇಡಿ. ಬೇರೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿರ್ತಕ್ಕಂಥ ಟೊಮೊಟೊ ತೊಗೊಂಡೋಗಿ ಪಕ್ಕದಲ್ಲೇ ಇಡಿ. ಅಲ್ಲಿ ಎಷ್ಟು ದಿನ ಡ್ಯೂರೇಷನ್ ಬರುತ್ತೆ ನೀವೇ ನೋಡಿ ಹೇಳಿ, ನಾವು ಹೇಳಬೇಕಾಗಿಲ್ಲ. ಇದನ್ನು ಯಾರ್ಯಾರು ಯೂಸ್ ಮಾಡ್ತಾಯಿದ್ದಾರೋ, ಫ್ಲವರು ಅಷ್ಟೇ, ಇದನ್ನು ಯೂಸ್ ಮಾಡ್ತಾ ಇರ್ತಕ್ಕಂಥ ರೈತನೇ ಹೇಳ್ತಾನೆ, ನಾನು ಮನೇಲಿ ತೊಗೊಂಡೋಗಿ ಫ್ಲವರ್ ಇಟ್ಟಾಗ 20 ದಿನ 1 ತಿಂಗಳವರೆಗೂ ಫ್ಲವರ್ ಬಾಡೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಕೆಮಿಕಲಲ್ಲಿ ಬೆಳೆದಿರ್ತಕ್ಕಂಥ ಫ್ಲವರು 8 ದಿನಕ್ಕೆ ಬಾಡೋಗ್ಬಿಡುತ್ತೆ. ಇದು ಡಿಫ್ರೆನ್ಸ್ ನೀವೇ ಕಂಡುಹಿಡಿಬೋದು, ನಾವೇನು ಹೇಳೋಗೇ ಇಲ್ಲ. ಆಟೋಮೆಟಿಕ್ಲಿ ನೀವೇ ಬೆಳೆದು, ಈಗ ಹೀರೆಕಾಯಿ ಆಗಲಿ, ಬದನೆಕಾಯಿ ಆಗಲಿ, ಯಾವುದೇ ಬೆಳೆ, ಎನಿ ಒನ್ ಫ್ರೂಟ್ಸಿಂದ ಹಿಡಿದು ಯಾವುದೇ ಬೆಳೆನ ನೀವೇ ಚೆಕ್ ಮಾಡ್ಬೋದು. ನೀವು 1 ಎಕರೆಗೆ, ಈಗ 10 ಎಕರೆ ಮಾಡಿರ್ತೀರ, 1 ಎಕರೆಗೆ ಬಳಸಿ, ನಾವಷ್ಟೇ ಹೇಳೋದು. ಆ 9 ಎಕರೆ ಏನು ಡಿಫ್ರೆನ್ಸ್ ಇದೆ, ನಮ್ಮದು ಬಳಸಿರೋ 1 ಎಕರೆ ಏನು ಡಿಫ್ರೆನ್ಸ್ ಇದೆ, ನೀವೇ ಕಂಡಿದ್ದು ನಮ್ಗೆ ಹೇಳಿ, ನಾವು ಜವಾಬ್ದಾರಿ ಇದಕ್ಕೆ. ಇದ್ರ ಮೇಲೆ ನಂಬರ್ ಇದೆ, ಕಸ್ಟಮರ್ ಕೇರ್ ನಂಬರ್ ಇದೆ, ಈ ಪ್ರಾಡಕ್ಟ್ಗೆ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ನಂಬರ್ ಕೂಡ ಹಾಕಿದ್ದೀವಿ, GST ಬಿಲ್ ಕೊಡ್ತೀವಿ ನಿಮಗೆ. ಟ್ರಸ್ಟು, ನಂಬಿಕೆಯಿಂದ ಮಾಡಿ ನೀವು. ಸರ್, ಇದು ಎಷ್ಟು ಕೆ ಜಿ ಬಾಕ್ಸ್ ಸರ್, ಎಷ್ಟು ಕೆ ಜಿ ಸಿಗುತ್ತೆ ನಿಮಗೆ, ಮತ್ತು ರೈತರು ಎಷ್ಟು ಕೆ ಜಿನ ಎಷ್ಟು ರೀತಿಲಿ ಯೂಸ್ ಮಾಡಬೇಕು ಅನ್ನೋದು ಸರ್? ಈಗ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಥೇಚ್ಛವಾಗಿ ಜಾಸ್ತಿ ಬಳಸಬೇಕು. ಇದು 5 ಲೀಟರ್ ಕ್ಯಾನ್ನ 200 ಲೀಟರ್ ನೀರಿಗೆ ಹಾಕಬೇಕು. ಬಾಟ್ಲ್ ಮೇಲೇನು ಎಲ್ಲ ಕೊಟ್ಟಿದ್ದೀವಿ ಹೆಂಗೆ ಬಳಸಬೇಕು ಅಂತ. 200 ಲೀಟರ್ ನೀರಿಗೆ ಹಾಕಿ ಡ್ರಿಪ್ಪಲ್ಲಿ ಕೊಡೋದು, ಇಲ್ಲ ಸ್ಪ್ರಿಂಕ್ಲರಲ್ಲೂ ಕೊಡ್ಬೋದು. ಮೇಲೆ ಹನಿ ನೀರಾವರಿ ಮತ್ತು ಇದು ತುಂತುರು ನೀರಾವರಿಯಲ್ಲಿ ಕೊಡ್ಬೋದು. ಹೆಂಗೆ ಕೊಡ್ಬೋದು ಅಂದರೆ, ಸರ್ ಗಿಡದ ಮೇಲೆ ಬಿದ್ದರೆ ಏನೂ ಆಗಲ್ವ? ಏನೂ ಆಗೋದಿಲ್ಲ, ಟಾಕ್ಸಿಕ್ ಇಲ್ಲ ಇದು. ಹೌದು, ಆರ್ಗ್ಯಾನಿಕ್ಕು ತೊಂದರೆ ಇಲ್ಲ. ಮತ್ತು ಇನ್ನೇನು ಸರ್, ಬುಡದಕ್ಕೆ ಡ್ರಂಚ್ ಮಾಡ್ಬೋದಾ? ಮಾಡ್ಬೋದು, ತೊಂದರೆ ಇಲ್ಲ. ರಾಸಾಯನಿಕ ಏನಲ್ಲ, ಆರ್ಗ್ಯಾನಿಕ್ ಗಿಡಕ್ಕೇನು ಎಫೆಕ್ಟ್ ಆಗಲ್ಲ. ಅದು ನಮ್ಮ ಉದ್ದೇಶ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ನಾವು ಮಾಡಿದ್ದೀವಿ. 1 ರಿಂದ 5 ಬಳಸಿ ಅಷ್ಟೇ, ವಾರಕ್ಕೆ 1 ಗೇರ್ ಬಳಸಿ.
ಈಗ ನಾವು ಮಗುಗೆ ಈಗ ಮಗು ಹುಟ್ಟಿದಾಗ ಜಾಸ್ತಿ ಕೊಡ್ತೀವಲ್ವಾ, ಏನು ಈ ಊಟ ಆ ಥರ ಅಲ್ಲ ಇದು. ಹೌದು. ಈಗ ಚಿಕ್ಕ ಗಿಡ ಇಟ್ಟಾಗ ನಾವು ಆರ್ಗಾನಿಕ್ ಕೊಟ್ಟಾಗ ಸಸ್ಟೈನಬಲ್ ಆಗಿ ಬೆಳೀತದೆ ಗಿಡ. ರೂಟ್ ಸಿಸ್ಟಮ್ ತುಂಬ ಬರುತ್ತೆ. ನೀವೇ ಹೇಳ್ತೀರಾ ಇವೆಷ್ಟೇ ಬ್ರಾಂಚ್ ಬರುತ್ತೆ ಎಲ್ಲ, ನೀವೇ ಸೈಂಟಿಸ್ಟು. ರೈತನೇ ಇದನ್ನು ಯೂಸ್ ಮಾಡಿ ಅವರೇ ಸೈಂಟಿಸ್ಟು. ಸರ್, ಒಂದು ಭೂಮಿ ಮಾತ್ರ ಕೊಡುವಂಥದ್ದು ಅಥವಾ ಬೇರೆ ಏನಾದರೂ ಇದೆಯಾ? ಅಂದರೆ ಸಿಂಪಡಣೆ ಆ ಥರದ ರೀತಿ? ಸಿಂಪಡಣೆದು 2 ಪ್ರಾಡಕ್ಟ್ ಇದೆ ನಮ್ಮದು. ಸುಪ್ರೀಂ ಅಂತಿದೆ, ಅಂಟರ್ ಅಂತಿದೆ. ಸುಪ್ರೀಂ ಬಂದು ಎಲ್ಲ ರೋಗನ ಕಂಟ್ರೋಲ್ ಮಾಡುತ್ತೆ. 20 ಥರ ರೋಗ ಕಂಟ್ರೋಲ್ ಮಾಡುತ್ತೆ. ಚುಕ್ಕೆ ರೋಗ, ಮತ್ತು ಬಾಡ್ ರೋಗ, ಮತ್ತು ಗಿಡ ಸಾಯೋದು, ಈ ಕತ್ತಲ್ಲಿ ಸತ್ತೋಗ್ಬಿಡುತ್ತೆ ಗಿಡ, ಕೊಳೆ ರೋಗ, ಅದನ್ನು ಕಂಟ್ರೋಲ್ ಮಾಡುತ್ತೆ ಎಲ್ಲ. ಮತ್ತು ಫಿಜೇರಿಯಾ ಮಿಲ್ಟ್ ಅಂತ ಬರುತ್ತೆ, ತುಂಬ ಪ್ರಾಬ್ಲಮ್ ಇದೆ, ಅದು ಕಂಟ್ರೋಲ್ ಮಾಡುತ್ತೆ. ಮತ್ತು ಅಡಿಕೆನಲ್ಲಿ ಕಾಯಿ ಕೊಳೆ ರೋಗ ಬರುತ್ತೆ, ಹೌದು, ಅದನ್ನು ಕಂಟ್ರೋಲ್ ಮಾಡುತ್ತೆ ಅದು ಸುಪ್ರೀಂ ಅಂತ. ಹಾಗೆ ಅಂಟರ್ ಅಂತಿದೆ, ಟ್ರಿಪ್ಸು, ಮೈಟ್ಸು, ಚಿಕ್ಕದು ಸೊಳ್ಳೆಗಳು, ಮತ್ತು ಹುಳ, ವೈಟ್ ಪ್ಲೇ, ದೊಡ್ಡ ಹುಳ, ಇದು DBM ಅಂತೀವಿ, ಸ್ಪೊಡಾಪ್ಟ್ರಾ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಎಸ್ ಸರ್, ನಾವು ಮಾತಾಡ್ತಾ ಇದ್ವಿ, ಇದು ನೀವೊಂದು ಸಣ್ಣ ರೈತರನ್ನ ಹೆಚ್ಚಿನದಾಗಿ ಗುರಿಯನ್ನು ಇಟ್ಕೊಂಡು ಈ ಒಂದು ಆರ್ಗ್ಯಾನಿಕ್ಕನ್ನು ಮಾಡ್ತಾ ಇರುವಂಥದ್ದು ಬೆಸ್ಟ್ ಸರ್. ಜೊತೆಗೆ ಒಂದಷ್ಟು ನಾವು ದೊಡ್ಡ ಮಟ್ಟದ ಒಂದಷ್ಟು ರೈತರನ್ನು ಕೂಡ ಗುರಿಯಾಗಿ ಇಟ್ಕೊಂಡು ನಾವು ನೋಡಬೇಕಾಗುತ್ತೆ ಸರ್. ಈಗ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇರುವಂಥ ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಮಾವಿರ್ಬೋದು, ಜೊತೆಗೆ ಈ ಕಡೆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಟೀ, ಕಾಫಿ, ಈ ಥರದ್ದೆಲ್ಲ ಕೊಕೊನಟ್ ಇವೆಲ್ಲ ಬರ್ತವೆ ಸರ್. ಆ ಒಂದು ಬೆಳೆಗಳಿಗೆ ಇದು ಎಷ್ಟು ಯೂಸ್ಫುಲ್ ಅನ್ನೋದು ಸರ್? ಆ ಬೆಳೆಗಳಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ನೋಡಿ 20 ವರ್ಷ ಬೆಳೆದಿರ್ತಕ್ಕಂಥ ತೆಂಗಿನ ಮರ ಸಾಯ್ತಾ ಇದೆ, ಹೌದು ಅಲ್ವಾ? ಹೌದು. ಈಗ 5-6 ವರ್ಷ ಆಗಿರ್ತಕ್ಕಂಥ ಅಡಿಕೆ ಮರ ಸಾಯ್ತಾ ಇದೆ. ಹೌದು. ಅದರಿಂದ ಅದು ಏನಾಗ್ತಾ ಇದೆ, ಒಂದು ಬೇರಿಗೆ ರೋಗ ಬಂದರೆ 1 ವರ್ಷ ಆದಮೇಲೆ 1000 ಬೇರಿಗೆ ಬರುತ್ತೆ. ಅದು ಎಲ್ಲ ಅಂಟಂಟ್ಕೊಂಡೇ ಇರ್ತವೆ, ಎಲ್ಲ ಒಟ್ಟೊಟ್ಟಿಗೆ ಇರುತ್ತಲ್ವಾ. ಭೂಮಿಯಲ್ಲಿ ಬರ್ತಕ್ಕಂಥ ರೋಗ ಕಂಟ್ರೋಲ್ ಮಾಡೋದು ಇಡೀ ಇಂಡಿಯಾದಲ್ಲಿ ಯಾವುದೂ ಇಲ್ಲ, ಮೈಕ್ರೋಬ್ಸ್ ಬಿಟ್ಟರೆ ಯಾವುದೂ ಇಲ್ಲ. ಇದೊಂದೇ ಅದಕ್ಕೆ ಪರಿಹಾರ. ಒಟ್ಟು ಇದು ಬಳಸಬೇಕು, ರೈತರಿಗೆ ಒಂದಷ್ಟು ಅನುಕೂಲ ಆಗಬೇಕು ಅನ್ನೋದು ನಿಮ್ಮ ಒಂದು ಕಾನ್ಸೆಪ್ಟು. ಈಗ ನಮ್ಮ ಪ್ರಾಡಕ್ಟ್ನ 10 ಎಕರೆ, 20 ಎಕರೆ, 50 ಎಕರೆ ಅವರೆಲ್ಲ ಬಳಸ್ತಾ ಇದ್ದಾರೆ. ಅವರೆಲ್ಲ ಪ್ರಗತಿಪರ ರೈತರು. ಅವರಿಗೆ ಇದ್ರ ಮೇಲೆ ಅವೇರ್ನೆಸ್ ಇದೆ. ಈ ಆರ್ಗ್ಯಾನಿಕ್ ಹೇಗೆ ಬೆಳೆಸಬೇಕು, ಈ ಜೀವಾಣುಗಳಿಂದ ಏನು ಅನುಕೂಲ ಅಂತ ಅವರೆಲ್ಲ ನೆಟ್ಟಲ್ಲಿ ನೋಡಿ ಎಲ್ಲ ನೋಡಿ ರಿಸರ್ಚ್ ಮಾಡಿ ತುಂಬ ಜನ ಕಾಲ್ ಮಾಡಿ ತಗೊಂಡೋಗಿ ಯೂಸ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಫಾರ್ಮರ್ ನಮಗೆ ಬಿಲ್ ಮಾಡಬೇಕಾದ್ರೆ 2 ಲಕ್ಷ 3 ಲಕ್ಷ ಬಿಲ್ ಮಾಡ್ತಾರೆ ನಮಗೆ. ಆ ಥರ ಇದೆ. ಈಗ ಸಣ್ಣ ಪುಟ್ಟ ರೈತರು ಏನು ಮಾಡ್ತಾರೆ, ಅಂಗಡಿಗಳಿಗೆ ಹೋಗ್ತಾರೆ, ಅವ್ರನ್ನ ಕೇಳ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ ಪಾಪ. ನಾರ್ಮಲಿ ಗೊತ್ತಿರಲ್ಲ ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ಸು. ಈಗ ನಿಮ್ಮಂಥ ಮೀಡಿಯಾಗಳ ಮುಖಾಂತರ ಅವ್ರನ್ನ ಅವೇರ್ನೆಸ್ ಆಗಿ ಇದನ್ನೆಲ್ಲ ತೊಗೊಂಡೋಗಿ ಮಾಡಿದಾಗ ಅವ್ರಿಗೆ ಐಡಿಯಾ ಬರುತ್ತೆ, ಹೌದಪ್ಪ ಇದರಲ್ಲಿ ಏನೋ ಇದೆ, ಇದು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಬರುತ್ತೆ. ಅದರಿಂದ ನಿಮ್ಮ ಮೀಡಿಯಾಗೆ ನಾವು ಇದು ಮಾಡ್ತಾ ಇದ್ದೀವಿ. ಎಸ್ ಸರ್, ಹೇಳಿದರು ಒಂದು ನಾವು 5 ಗೇರ್ ಮುಖಾಂತರ ಬಳಸಬೇಕು ಅನ್ನೋದು ಮುಖ್ಯವಾಗಿ ಕಾನ್ಸೆಪ್ಟ್. ಅವರು ಇದೊಂದು ರೀತಿಯಲ್ಲಿ ವಿನೂತನ ಶೈಲಿಯ ಒಂದು ಕಾನ್ಸೆಪ್ಟು. ನೀವು ರಾಸಾಯನಿಕ ತೆಗೆದುಕೊಳ್ಳಿ, ಮತ್ತೊಂದು ತೆಗೆದುಕೊಳ್ಳಿ, ಅವೆಲ್ಲ ಕೂಡ ಒಂದೇ ಸಲ ಗಿಡವನ್ನು ಏರ್ಮಟ್ಟಕ್ಕೆ ಹೋಗಿ ಒಂದೇ ಸಲ ಬರ್ನ್ ಮಾಡುವಂಥದ್ದು ನಾವು ಬಹುತೇಕ ನೋಡಿದ್ದೀವಿ. ಆದರೆ ಆರ್ಗ್ಯಾನಿಕಲ್ಲಿ ಮಾಡಿರುವಂಥ ಪ್ರಾಡಕ್ಟ್ ಏನಿದೆ ಇದು 5 ಗೇರ್ ಅಂತೇಳಿ ಒಂದು ಸಣ್ಣ ಮಟ್ಟದಲ್ಲಿ, ಅಂದರೆ ಆಗ ತಾನೇ ಅಂಬೆಗಾಲನ್ನು ಇಡ್ತಾ ಇರೋ ಒಂದಷ್ಟು ಸಸಿಗಳಿಗೆ ಒಂದು ಫಸ್ಟ್ ಗೇರನ್ನು ಕೊಟ್ಟಾಗ ಅದು ಮತ್ತಷ್ಟು ಬೆಳವಣಿಗೆ ಆಗುತ್ತೆ. ಅದಾದ ನಂತರ ಕೊಡುವಂಥ ಸೆಕೆಂಡ್ ಗೇರ್ ಇದೆ, ಅದನ್ನು ರೂಟಲ್ಲಿ ಜಾಸ್ತಿ ಮಾಡುತ್ತೆ. ಅಂದರೆ ನಿಮಗೆ ಎಲೆಗೂ ಕೂಡ, ಅಂದರೆ ಒಂದು ಎಲೆ ಹೊಡೆಯುತ್ತಲ್ಲ ಅಲ್ಲೂ ಕೂಡ ಒಂದು ರೂಟು ಹೊರ ಬರುತ್ತೆ, ಅಲ್ಲಿ ನಿಮಗೆ ಬರುವಂಥ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಾದ ನಂತರ ಮತ್ತೊಂದು ಗೇರನ್ನು ಕೊಟ್ಟರೆ ಅಲ್ಲಿ ನಿಮಗೆ ಮತ್ತೊಂದು ರೀತಿಯ ಒಂದಷ್ಟು ಹೂಗಳ ಒಂದಷ್ಟು ಸಂಖ್ಯೆ ಜಾಸ್ತಿ ಆಗುವಂಥದ್ದು. ಅದಾದಮೇಲೆ ಒಂದು ಫಲವತ್ತತೆ ಸಿಗಬೇಕಲ್ಲ, ಅಲ್ಲೂ ಕೂಡ. ಅಂದರೆ ಈಗ ಉದಾಹರಣೆಗೆ ಅಂತ ತೆಗೆದುಕೊಂಡಾಗ ನಾವು ಟೊಮೆಟೊವನ್ನು ತೆಗೆದುಕೊಳ್ಳೋಣ. ಟೊಮೆಟೊದಲ್ಲಿ ನೀವು ಇದನ್ನು ಕೊಡೋದ್ರಿಂದ, ಅಂದರೆ ಇದನ್ನು 4ನೇ ಗೇರ್ ಅಥವಾ 5ನೇ ಗೇರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಕಾಯಿ ಇಷ್ಟು ದಪ್ಪ ಬರುವಂಥದ್ದು ನಿಮಗೆ, ಅದ್ರ ಜೊತೆಗೆ ಇದನ್ನು ಕೊಟ್ಟಾಗ ಅದು ಮತ್ತಷ್ಟು ದಪ್ಪ ಆಗುತ್ತೆ, ಮತ್ತು ಶೈನಿಂಗ್ ಇರುವಂಥ ಕಾಯಿ ಬರುತ್ತೆ. ಇದು ಆ ಒಂದು ಪದ್ಧತಿಯನ್ನು ಇಟ್ಕೊಂಡೇ ಇವರು ಈ ರೀತಿಯ ಒಂದು ಪ್ರಾಡಕ್ಟ್ನ ಕೊಡ್ತಾ ಇರುವಂಥದ್ದು. ಸರ್, ಈಗ ರೈತರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರ? ಈಗ ನಮ್ಮ ಪ್ರಾಡಕ್ಟ್ನ ಕಂಪಲ್ಸರಿ ಎಲ್ಲ ರೈತರು ಬಳಸಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾವು ಸೊಲ್ಯೂಷನ್ ಕೊಡ್ತೀವಿ. ನಾವು ಗ್ಯಾರಂಟಿ, ನಮ್ಮ ಕಂಪನಿ ಇಲ್ಲಿ ಬೆಂಗಳೂರಲ್ಲಿದೆ, ನಾವು ದೊಡ್ಡ ಮಟ್ಟದಲ್ಲಿ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಾವು ಗ್ಯಾರಂಟಿ ಕೊಡೋದಕ್ಕೆ ನಾವು ಎಲ್ಲಿಂದನೂ ತಂದರೆ ಅವ್ರು ಏನು ಕೊಟ್ಟಿರ್ತಾರೋ ನಾವು ಅದು ಕೊಡಬೇಕಾಗುತ್ತೆ. ನಾವೇ ಸ್ವಂತ, ನೀವು ನೋಡಿದ್ರಲ್ವಾ ಸೈಂಟಿಸ್ಟ್ ಎಲ್ಲ ನಾವೇ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನೀವು ಪ್ರತಿಯೊಬ್ಬರು ದಯವಿಟ್ಟು ಬಳಸಿ. 2 ಎಕರೆ ಇರೋರು 1 ಎಕರೆಗೆ ಬಳಸಿ.
10 ಎಕರೆ ಇರೋರು 1 ಎಕರೆಗೆ ಬಳಸಿ, ಆಮೇಲೆ ಎಲ್ಲ ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಪ್ರಾಡಕ್ಟ್ ಬಳಸಿದ ನಂತರ ಭೂಮಿ ನೋಡಿ ಮೆತ್ತಗಿರುತ್ತೆ. ಈಗ ಫುಲ್ ಮಳೆ ಬಂದಾಗ ನೀರು ಮೇಲೆ ಹಿಡ್ಕೊಳ್ಳೋದಿಲ್ಲ, ಒಳಗಡೆ ಬಸದಿ ಹೋಗುತ್ತೆ ನೀರು. ನೀರು ಯಾವಾಗ ಮೇಲೆ ಹಿಡ್ಕೊಂಡು ಹೋಗುತ್ತೆ, ರೂಟ್ಗೆ ರೋಗ ಬರುತ್ತೆ, ಎಲ್ಲ ಪ್ರಾಬ್ಲಮ್ ಅಲ್ಲಿಂದ ಸ್ಟಾರ್ಟ್ ಆಗೋದು. ಬೇರಿಗೆ ಗಾಳಿ ಬೇಕು, ಆ ಗಾಳಿನ ಕೊಡಬೇಕಂದ್ರೆ ಭೂಮಿ ಮೆತು ಇರಬೇಕು. ಅದನ್ನು ಮಾಡುತ್ತೆ ನಮ್ಮ ಪ್ರಾಡಕ್ಟ್. ಇಂಪಾರ್ಟೆಂಟ್ ಇದು, ಹೌದು, ಭಾಳ ಇಂಪಾರ್ಟೆಂಟು. ಯಾವಾಗ ಬೇರಿಗೆ ಗಾಳಿ ಹೋಗೋದಿಲ್ವೋ ಅದು ಭೂಮಿ ಗಟ್ಟಿ ಆಗ್ಬಿಡುತ್ತೆ. ಹೌದು, ಇವಾಗೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕ್ತಾರಲ್ವಾ, ಅದು ಹೋಗಿ ಟಾಕ್ಸಿಕ್ ಆಗಿ ಅಲ್ಲಿ ಗಟ್ಟಿ ಆಗ್ಬಿಟ್ಟಿರುತ್ತೆ ಭೂಮಿ. ಈಗ ಸರ್ ಒಂದು ಉಳುಮೆ ಮಾಡ್ತಾರೆ ಸರ್, ಅಂದ್ರೆ ಹೆಂಗ್ ಗೊತ್ತಾ, ಬೇರ್ಗೆ ಗಾಳಿ ಹಾಡ್ಲಿ ಅಂತ ಹೇಳಿ ಉಳುಮೆ ಮಾಡ್ತಾರೆ. ಅದು ಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಉಳುಮೆ ಮಾಡುವಂತ ಅವಶ್ಯಕತೆನೂ ಇಲ್ಲ, ಮಣ್ಣು ಲೂಸ್ ಇರುತ್ತೆ, ಗಾಳಿ ಚೆನ್ನಾಗಿ ತಗೊಳುತ್ತೆ, ಫಲವತ್ತಾಗಿರುತ್ತೆ ಅನ್ನೋದು. ಉಳುಮೆ ಮಾಡಿದ್ರೆ ಬೇರ್ ಕಟ್ಟಾಗುತ್ತೆ. ಹೌದು, ಈಗ ಬೇರು 1000 ಬೇರು ಇರುತ್ತೆ, ಉಳುಮೆ ಮಾಡಿದಾಗ 500 ಬೇರು ಆಗ್ಬಿಡುತ್ತೆ. ಹೌದು, ಅದಕ್ಕೆ ನ್ಯೂಟ್ರೆಂಟ್ ಅಪ್ಸ್ಟೇಕ್ ಆಗೋದಿಲ್ಲ, ತಗೊಳ್ಳೋದಿಲ್ಲ. ಅದಕ್ಕೆ ಏನು ಬೇಕು ಎಲ್ಲ ಫುಡ್ ತಗೊಬೇಕಲ್ವಾ, ಬೇರ್ ಬೇಕು. ಅದಕ್ಕೆ ಉಳುಮೆ ಮಾಡೋದು ರಾಂಗ್. ಅದು ಈಗ ದೊಡ್ಡ ದೊಡ್ಡ ಇದರಲ್ಲೆಲ್ಲ ಉಳುಮೆ ಮಾಡ್ತಾರೆ, ಅದು ಮಾಡಬಾರ್ದು. ಈ ಆರ್ಗ್ಯಾನಿಕ್ ಬಳಸೋದ್ರಿಂದ ಭೂಮಿ ಮೆದು ಆಗುತ್ತೆ, ಗಾಳಿ ಹೋಗಿ ಬೇರ್ಗೆ ಒಳ್ಳೆ ಫಸಲು ಬರುತ್ತೆ. ಇದಂತೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಈಗ ಅಡಿಕೆ ಗಿಡ ನೀವು ಇಟ್ಟಿದ್ದೀರಾ, ಈಗ ದೊಡ್ಡ ಗಿಡ 1 ವರ್ಷ 2 ವರ್ಷ ಆಗಿರುತ್ತೆ. ಇದು ಯೂಸ್ ಮಾಡಿದ್ರೆ 1 ವರ್ಷಕ್ಕೆ ಮೇಲೆ ದಪ್ಪ ಬರುತ್ತೆ, ಗರಿ ಉದ್ದ ಬರುತ್ತೆ. ಎಲ್ಲ ಅವ್ರಿಗೆ ಡಿಫ್ರೆನ್ಸ್ ಗೊತ್ತು. ನಮ್ಮ ರೈತರು ತುಂಬ ಜನ ಇದ್ದಾರೆ, ನಿಮ್ಗೆ ಬೇಕಾದರೆ ನಮ್ಮ ರೈತದ ಅಡ್ರೆಸ್ ಕೊಡ್ತೀನಿ, ನೀವು ಹೋಗಿ ಇದು ಮಾಡ್ಬೋದು, ಶೂಟ್ ಮಾಡ್ಬೋದು. ಗರಿ ಎಷ್ಟುದ್ದ ಬಂದಿದೆ ಅವರೆಲ್ಲ ಅಳತೆ ಮಾಡಿ ಇದು ಮಾಡಿದ್ದಾರೆ. ಅಂದ್ರೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾದ್ಮೇಲೆ ಅವರ ಒಂದಷ್ಟು ಏನಿದೆ ಒಪಿನಿಯನ್ ತುಂಬಾ ಬದಲಾಗ್ಬಿಟ್ಟಿದೆ ಅಲ್ಲ ಸರ್ ಅದು? ಹೌದು. ಈಗ ನೋಡಿ, ಈಗ 7,000 ಗಿಡ ಟೊಮೊಟೊ ನಾಟಿ ಮಾಡ್ತಾರೆ. ಒಂದು ಗಿಡಕ್ಕೆ 2 ರೂಪಾಯಿ. ಹೌದು, 2 ರೂಪಾಯಿ 7,000ಕ್ಕೆ 14,000 ಆಗುತ್ತೆ. ಅದು ನಾಟಿ ಮಾಡಿದ 8 ದಿನಕ್ಕೆ ಅರ್ಧ ಗಿಡ ಹೋಗ್ಬಿಡುತ್ತೆ. ಹೌದು, 3,000 ಗಿಡ ಹೋದ್ರೆ ಅವನಿಗೆ ಎಷ್ಟು ನಷ್ಟ? ಅರ್ಧ ಲಾಸ್ ಅವ್ರಿಗೆ. ಮತ್ತೆ ವೈರಸ್ ಅಂತ ಬರುತ್ತೆ, ಬಿಳಿ ಆಗ್ಬಿಡುತ್ತೆ ಗಿಡ, ಉತ್ತಾಗಬೇಕು. 30 ದಿನ ಆದಮೇಲೆ ವೈರಸ್ ಸ್ಟಾರ್ಟು. 30 ದಿನ ಅವನೆಲ್ಲ ಕೊಟ್ಟಿರ್ತಾನೆ, ಅದಕ್ಕೆ ಫೇಲ್ಯೂರ್ ಆದರೆ ಹೌದು ಎಲ್ಲ ನಷ್ಟ ಅಲ್ವಾ? ಉಳುಮೆ ನಷ್ಟ, ಸೀಡ್ಲಿಂಗ್ ನಷ್ಟ, ಸಂಪೂರ್ಣವಾಗಿ ಅವ್ನು ಬೆಳೆಗೆ ಹಾಕಿದ್ದು ಅಷ್ಟು ಕೂಡ ಲಾಸ್ ಆಗ್ಬಿಡುತ್ತೆ. ಇದರಿಂದ ರೋಗ ಮುಕ್ತ ಬೆಳೆ ಬೆಳಿಬೋದು ಪಕ್ಕ. ಯಾರೇ ಟೆಸ್ಟ್ ಮಾಡಲಿ, ನೀವು ಒಂದು ಚಾಲೆಂಜ್. ನಾವು ಈಗ ಟೊಮೆಟೊ ವೈರಸ್ ಬರೋದೇ ಇಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ, ನಾವು ಗ್ಯಾರಂಟಿ ಕೊಡ್ತೀವಿ. ಮತ್ತು ಟೊಮೊಟೊ ಕಾಯಿ ಮೇಲೆ ಚುಕ್ಕೆ ಬರುತ್ತೆ. ಹೌದು, ಅದಕ್ಕೆ ನಮ್ಮದು ಸುಪ್ರೀಂ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದು ಫಸ್ಟೇ ಮಾಡಿಬಿಟ್ರೆ ಬರೋದೇ ಇಲ್ಲ, ಅದು ಬಂದ ಮೇಲೂ ಉದುರೋಗ್ಬಿಡುತ್ತೆ. ಆ ಥರ ಪ್ರಾಡಕ್ಟು ಟೊಮೊಟೊಗೆ ಬೆಸ್ಟ್. ಇದು ಟೊಮೊಟೊಗೆ ಸೂಪರ್ ಆಗಿದೆ. ಮತ್ತು ಎಲ್ಲ ಬೆಳೆಗೂ ಯೂಸ್ ಮಾಡ್ತಾ ಇದ್ದಾರೆ. ಪಾಲಿ ಹೌಸಲ್ಲಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಆನೇಕಲ್ಲು, ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ರೈತರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಡೀಲರ್? ಈಗ ನಮ್ಮದು ಒಂದು ಡಿಸ್ಟಿಕ್ ಮಾತ್ರ ಡೀಲರ್ಶಿಪ್ ಕೊಟ್ಟಿದ್ದೀವಿ ಡೀಲರ್ಗಳಿಗೆ. ಈ ಗೊಬ್ಬರ ಔಷಧಿ ಎಲ್ಲ ಮಾರ್ತಾರಲ್ವ, ಅವರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಇದು ಚೇಳೂರು. ಹೌದು, ಚೇಳೂರಲ್ಲಿ ಒಂದೇ ಡೀಲರ್ ಒಂದು 50 ರಿಂದ 60 ಲಕ್ಷ ಮಾಡ್ತಾರೆ ನಮ್ಮ ಬಿಸ್ನೆಸ್. ಡೀಲರ್ ಅವರು ಅಷ್ಟು ಬೇಡಿಕೆ ಇದೆ ಅಂತ. ಅಷ್ಟು ಬೇಡಿಕೆ ಅಂದರೆ ಏನಂದರೆ ಅವ್ರಿಗೆ ಅವೇರ್ನೆಸ್ಸು, ಆರ್ಗ್ಯಾನಿಕ್ ನಾವು ಮಾರಬೇಕು ಅನ್ನೋ ಅವೇರ್ನೆಸ್ಸು. ಅವ್ರು ದುಡ್ಡಿಗಾಗಿ ಮಾಡ್ತಾ ಇಲ್ಲ ಪಾಪ. ಅವ್ರು ಹೇಳೋದು ನಮ್ಗೆ ಸ್ವಂತ, ಸರ್ ಈ ಥರ ಪ್ರಾಡಕ್ಟ್ ನಮ್ಗೆ ಸಿಕ್ಕಿದ್ದು ಅದೃಷ್ಟ. ಇಲ್ಲಿ AV ಟ್ರೇಡರ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಕೂಡ ಇದೆ ನೋಡಿ, ವೇಣುಗೋಪಾಲ್ ಅಂತ, ಡಾಕ್ಟರ್ ವೇಣುಗೋಪಾಲ್ ಅಂತ. ಅವ್ರು ಯೂಟ್ಯೂಬಲ್ಲೂ ನಮ್ಮ ಪ್ರಾಡಕ್ಟ್ ತೋರಿಸಿದ್ದಾರೆ. ಅವ್ರು ಮಾರ್ತಾರೆ. ಅವರು ನೋಡಿ, ಸುಮಾರು ಡೀಲರ್ಸು ಆರ್ಗ್ಯಾನಿಕ್ ಅವೇರ್ನೆಸ್ ಬಂದಿದೆ ಇವಾಗ. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಿಮ್ಮ ಪ್ರಾಡಕ್ಟಿಂದ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋಯ್ತು. ಯಾಕಂದರೆ ಫಸ್ಟೇ ಕೊಟ್ಬಿಡ್ತೀವಿ ಸರ್, ಚೆನ್ನಾಗಿ ಬಂದ್ಬಿಡುತ್ತೆ ಗಿಡ. ಹುಡ್ಕೊ ಬರ್ತಾರೆ, ಇಂಥವ್ರು ಚೆನ್ನಾಗಿ ನಮಗೆ ಕೊಡ್ತಾ ಇದ್ದಾರೆ ಬಿಸ್ನೆಸ್ಸು, ಒಳ್ಳೆ ಇದು ಕೊಡ್ತಾ ಇದ್ದಾರೆ. ಈ ಥರ ಈಗ ನಿಮ್ಮದು ತೋಟ ಇದೆ, ಒಳ್ಳೆ ನಾನು ಔಷಧಿ ಅಂಗಡಿಯಲ್ಲಿ ಕೂತ್ಕೊಂಡಿರ್ತೀನಿ, ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ನೀವು ಹುಡ್ಕೊಂಡು ನನ್ನ ಹತ್ರ ಬರ್ತೀರ. ಹಂಗೆ ಕೆಲವ್ರು ಏನು ಮಾಡ್ತಾರೆ, ಕೆಲವರು ನೋಡೋಣಪ್ಪ ಅದು ಇದು ಅಂತಾರೆ. ನಮ್ಮ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಸ್ಪ್ರೇಗಳು ಕಡಿಮೆ. ಈಗ ಟೊಮೊಟೊಗೆ 10 ಸ್ಪ್ರೇ ಕೆಮಿಕಲ್ ಕೊಡಬೇಕು. ನಮ್ಮ ಪ್ರಾಡಕ್ಟ್ ಭೂಮಿಗೆ ಕೊಟ್ಬಿಟ್ರೆ 5 ಸ್ಪ್ರೇನಲ್ಲಿ ಬೆಳೆ ಮುಗಿಯುತ್ತೆ. ಅದಕ್ಕಿಂತ ಡಬಲ್ ಇಳುವರಿ ಬರುತ್ತೆ. ಕಷ್ಟನೇ ಆಗತ್ತೆ ಎಲ್ಲ ರೈತರಿಗೆ. ಹೌದು, ರೋಗ ಮುಕ್ತ, ವೈರಸ್ ಬರೋದಿಲ್ಲ, ಡಿಸೀಸ್ ಬರೋದಿಲ್ಲ. ಇದಿದೆ, ಇಷ್ಟೊಂದು ಅಡ್ವಾಂಟೇಜಸ್ ಇದೆ.
ಪ್ರತಿಯೊಬ್ಬ ರೈತರು ಬಳಸಿ ದಯವಿಟ್ಟು. ಕೊನೆಯ ಮಾತು ರೈತರಿಗೆ ಏನು ಹೇಳ್ತೀರಾ ಸರ್? ನೋಡಿ, ರೈತರು ಈಗ ಈ ತೋಟಗಳಿಗೆ ತಗೊಂಡ್ಬರ್ತಾ ಇದ್ದಾರೆ ಕ್ಯಾನ್ಸು. ಕೆಲವು ಸುಮಾರು ಜನ ತಗೊಂಡ್ಬಂದು ಆರ್ಗ್ಯಾನಿಕ್ ಅಂತ ಮಾರ್ಕೊಂಡು ಮೋಸ ಹೋಗಿ ಎಲ್ಲ ಮಾಡ್ತಾರೆ. ನಮ್ಮದು ನೋಡಿ, ನಮ್ಮ ಕಂಪ್ನಿಗೆ ಬರ್ಬೋದು, ನಮ್ಮ ಸೈಂಟಿಸ್ಟ್ ಮೀಟ್ ಮಾಡ್ಬೋದು. ನೀವು ಯಾರೇ ಒಬ್ಬ ರೈತ ಬಂದ್ರೇನು ನಾವು ಅವರಿಗೆ ಕುಡಿಸಿ ಎಲ್ಲ ಹೇಳ್ಬಿಟ್ಟು ಊಟ ಕೊಡಿಸಿ ಕಳಿಸ್ತೀವಿ. ನಾವು ನಮ್ಮ ಇದರಲ್ಲಿ ಕಾನ್ಫರೆನ್ಸ್ ರೂಮಲ್ಲಿ ಊಟ ಕೊಡಿಸಿ ಕಳಿಸ್ತೀವಿ. ನೀವು ಯಾವುದೇ ರೈತ ಎನಿ ಟೈಮ್ ಬರ್ಬೋದು, ನಾವು ಅವೈಲಬಿಲಿಟಿ ಸಿಗುತ್ತೆ. ನೀವು ಪ್ರೊಡಕ್ಷನ್ ನೋಡ್ಬೋದು, ನೀವು ಇಲ್ಲೇ ಬಂದು ತಗೊಂಡು ಹೋಗ್ಬೋದು. ಬೇಕಾದಷ್ಟು ಜನ ಬಂದು ತಗೊಂಡು ಹೋಗೋರು ಇದ್ದಾರೆ. ಹಾಗೆ ಡೀಲರ್ಸ್ಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನೀವು ಇದನ್ನು ಕೊಟ್ಟಾಗ ತುಂಬ ರೈತರು ಒಳ್ಳೆಯದಾಗುತ್ತೆ. ಮತ್ತು ಅದು ಬೆಳೆದಿರ್ತಕ್ಕಂಥ ಬೆಳೆನ ನೀವು ಅವ್ರು ಮಾರಿದಾಗೂ ತಗೊಂಡೋಗಿ ತಿಂದವರು ಕೂಡ ಅನುಕೂಲ ಆಗುತ್ತೆ ಅವರಿಗೆ. ಆರ್ಗ್ಯಾನಿಕ್ ಅನ್ನೋದು ಅಲ್ಲಿಂದ ಬರುತ್ತೆ, ಭೂಮಿಯಿಂದನೇ ಆರ್ಗ್ಯಾನಿಕ್ ಅನ್ನೋದು ಬರಬೇಕು, ಅದು ಕಾನ್ಸೆಪ್ಟು. ಅಷ್ಟು ಹೇಳ್ತೀನಿ ನಾನು. ಓಕೆ, ಎಸ್ ವೀಕ್ಷಕರೇ, ನಾವಿಷ್ಟೊತ್ತು ಕೂಡ ಆರ್ಗ್ಯಾನಿಕ್ ಒಂದು ಪದ್ಧತಿ ಬಗ್ಗೆ ಮಾತನಾಡ್ತಾ ಇದ್ವಿ. ನಾಗೇಶ್ ರೆಡ್ಡಿ ಸರ್ ನಮಗೆ ತುಂಬ ಅದ್ಭುತವಾದಂಥ ಮಾಹಿತಿಯನ್ನು ಒದಗಿಸ್ಕೊಟ್ರು. ಒಂದು ಯೋಚನೆ ಮಾಡಿ, ಈಗ ಆಲ್ಮೋಸ್ಟ್ ಸಾವಿರಾರು ರೈತರು ರಾಸಾಯನಿಕವನ್ನು ಬಿಟ್ಟು ಆರ್ಗ್ಯಾನಿಕ್ ಕಡೆ ಹೊರಳ್ತಾ ಇದ್ದಾರೆ. ಇನ್ನೂ ಕೆಲವರು ರಾಸಾಯನಿಕವನ್ನೇ ಬಳಸಿ ಕೃಷಿಯನ್ನು ಅಳವಡಿಸ್ಕೊಂಡ್ರೂ ಇದ್ದಾರೆ. ಆದರೆ ಒಂದು ಹೇಳ್ತೀನಿ, ನಿಮ್ಮ ಹತ್ರ 1 ಎಕರೆ ಜಮೀನಿದ್ರೆ ಅದರಲ್ಲಿ ಅರ್ಧ ಎಕರೆಯನ್ನು ನೀವು ಮೊದಲು ಆರಂಭದಲ್ಲಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಿಮ್ಮ ಕೃಷಿಯನ್ನು ಮಾಡಿ. ಆರ್ಗ್ಯಾನಿಕ್ಕೂ ಬೆಳೀರಿ, ಈ ಕಡೆ ರಾಸಾಯನಿಕವನ್ನು ಅಳವಡಿಸ್ಕೊಳ್ಳಿ. ಎರಡನ್ನು ಕಂಪೇರ್ ಮಾಡಿ ಒಂದ್ಸಲ. ಅಂದರೆ ಏಕಕಾಲದಲ್ಲಿ ಎರಡೂ ಬೆಳೆಯನ್ನು ಬೆಳೀರಿ. ಈಗ 1 ಎಕರೆ ನಿಮ್ಮ ಹತ್ರ ಜಮೀನಿದ್ರೆ ಅರ್ಧ ಎಕರೆಯಲ್ಲಿ ಆರ್ಗ್ಯಾನಿಕ್ ಟೊಮೊಟೊ ಕೃಷಿ ಮಾಡಿ, ಇನ್ನು ಅರ್ಧ ಎಕರೆ ರಾಸಾಯನಿಕವನ್ನು ಮಾಡಿ. ನಿಮಗೆ ಬೆಸ್ಟ್ ಫಲವತ್ತತೆ ಬಂದಾದಮೇಲೆ ನಿಮಗೆ ಫಸಲು ಕೈಗೆ ಸಿಗುತ್ತಲ್ಲ, ಆವಾಗ ಯಾವುದು ಬೆಸ್ಟು, ಯಾವುದು ಲಾಭದಾಯಕ ಮತ್ತು ಯಾವುದು ಕಡಿಮೆ ಖರ್ಚಲ್ಲಿ ನಿಮಗೆ ಕೃಷಿ ನಿಮ್ಮ ಕೈ ಹಿಡಿತು ಅಂತೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವರ ಅನುಭವದ ಮಾತನ್ನು ಹಂಚ್ಕೊಂಡ್ರೆ, ಯಾಕಂದರೆ ಈಗಾಗಲೇ ಅವ್ರಿಗೆ ಸಾವಿರಾರು ರೈತರು ಅವರ ಉತ್ಪನ್ನಗಳನ್ನ ಬಳಸುವ ಮುಖಾಂತರ ಕೃಷಿಯಲ್ಲಿ ಒಂದಷ್ಟು ರೈತೋದ್ಯಮಿಗಳಾಗಿ ಬದಲಾಗ್ತಾ ಇದ್ದಾರೆ ಮತ್ತು ವಿಷಮುಕ್ತ ಆಹಾರವನ್ನು ಕೊಡ್ತಾ ಇದ್ದಾರೆ. ಅವರು ಆ ರೀತಿಯಾಗಿ ಬೆಸ್ಟ್ ಕ್ವಾಲಿಟಿ ಗುಣಮಟ್ಟದ ಒಂದಷ್ಟು ಉತ್ಪನ್ನಗಳನ್ನ ಕೊಡುವ ನಿಟ್ಟಿನಲ್ಲಿ ರೈತರ ಒಂದಷ್ಟು ಒಡನಾಡಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಸ್, ನೀವು ಕೂಡ ಆರ್ಗ್ಯಾನಿಕ್ಕನ್ನು ಬಳಸಿ ನಿಮ್ಮ ಒಂದಷ್ಟು ಕೃಷಿಯನ್ನು ದೇಶದ ಬೆನ್ನೆಲುಬು, ಅಂದರೆ ನೀವು ರೈತರು ಅಂದಾಗ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಲ್ಲ, ಇಡೀ ದೇಶಕ್ಕೆ ಒಂದಷ್ಟು ವಿಷಮುಕ್ತ ಆಹಾರವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ರೈತ ಪ್ರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರೈತ ಪ್ರಗತಿಯೊಟ್ಟಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.